ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಮೊನ್ನೆ 22ನೇ ತಾರೀಕು ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಪತ್ರಿಕೆಗಳಲ್ಲಿ ಒಂದು ಪ್ರಕಟಣೆಯನ್ನ ಕೊಟ್ಟಿದೆ. ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಗಳನ್ನ ಮಾಡಲಿಕ್ಕೆ 1400 ಜಾತಿ ಪಟ್ಟಿಗಳನ್ನ ಅದರಲ್ಲಿ ಪ್ರಕಟ ಮಾಡಿ ಇದರಲ್ಲಿ ಆಕ್ಷೇಪಣೆಗಳಿದ್ರೆ 7 ದಿನಗಳ ಒಳಗೆ ಆಕ್ಷೇಪಣೆಯನ್ನ ಸಲ್ಲಿಸಬೇಕು ಅಂತೇಳಿ ಆ ಪ್ರಕಟಣೆಯಲ್ಲಿ ಅವರು ತಿಳಿಸಿದ್ದಾರೆ. ನಾವೆಲ್ಲ ಇವತ್ತು ಪ್ರಮುಖರು ಇದರ ಕುರಿತಂತೆ ಇವತ್ತು ಸಭೆಯನ್ನ ನಾವು ಸೇರಿದ್ವಿ. ಆ 1400 ಪಟ್ಟಿಗಳನ್ನ ಅವಲೋಕಿಸಿದಾಗ ಯಥಾ ಪ್ರಕಾರ ಮುಸ್ಲಿಮರು ಮತ್ತು ಮುಸ್ಲಿಮರಿಗಿರುವಂತಹ ಉಪಜಾತಿಗಳನ್ನ ಆ ಪಟ್ಟಿನಲ್ಲಿ ಇವತ್ತು ಕೈ ಬಿಟ್ಟಿದ್ದಾರೆ. ಹಿಂದೆ ಜಯಪ್ರಕಾಶ್ ಹೆಗಡೆ ಅವರು 90 ಜಾತಿಗಳು ಮುಸ್ಲಿಮರಲ್ಲಿ ಇದೆ ಎನ್ನುವಂಥದ್ದನ್ನ ಅವ್ರು ಪ್ರಕಟ ಮಾಡಿದ್ರು. ಅವರು ಅದನ್ನ ಅಧಿಕೃತವಾಗಿ ಹೇಳಿದ ನಂತರ ಆಯೋಗ ತನ್ನ ಪಟ್ಟಿನಲ್ಲಿ 1400 ಜಾತಿಗಳ ಪಟ್ಟಿಯನ್ನ ಮಾಡಬೇಕಾದ್ರೆ ಅದನ್ನ ಯಾಕೆ ಬಿಟ್ಟಿದ್ದಾರೆ ಎನ್ನುವಂಥದ್ದು ನಮಗೆ ಸ್ಪಷ್ಟ ಆಗ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಆಯೋಗಕ್ಕೆ ಇವತ್ತು ಬಿಜೆಪಿ ಮನವಿಯನ್ನು ಮಾಡ್ತಾ ಇದೆ. ನೀವು 7 ದಿನಗಳವರೆಗೆ ಏನು ಕಾಲಾವಕಾಶವನ್ನ ಕೊಟ್ಟಿದ್ರಿ, ಹಬ್ಬ ಹರಿದಿನಗಳು ಈ ವಾರ ಪೂರ್ತಿ ಬಂದಿದ್ರಿಂದ ಸರ್ಕಾರ ರಜೆಗಳು ನಿರಂತರವಾಗಿರುವ ಕಾರಣಕ್ಕೆ ಈ 7 ದಿನಗಳ ಕಾಲಾವಕಾಶವನ್ನ ವಿಸ್ತರಿಸಬೇಕು. ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ಇನ್ನು ಹೆಚ್ಚುವರಿಯಾಗಿ 10 ದಿನಗಳ ಕಾಲದ ಕಾಲಾವಕಾಶವನ್ನು ಕೊಡಬೇಕು ಅಂತೇಳಿ ನಾವು ಬಿಜೆಪಿಯ ಕಡೆಯಿಂದ ಈಗಾಗಲೇ ಆಯೋಗದ ಅಧ್ಯಕ್ಷರಿಗೆ ಪತ್ರವನ್ನು ಬರೆದಿದ್ದೇವೆ. ಎರಡನೇದು, ಇದರಲ್ಲಿರುವಂತಹ ಮಾನದಂಡಗಳು, ಜಾತಿಯ ಪಟ್ಟಿ ಮತ್ತು ಯಾವ ರೀತಿ ಸಮೀಕ್ಷೆಗಳನ್ನ ಮಾಡ್ತೀರಿ, ಈ ರೀತಿ ಹಲವು ರೀತಿಯಾದಂತಹ ಗೊಂದಲಗಳು ಸ್ವತಃ ಅಧ್ಯಕ್ಷರ ಪತ್ರಿಕಾ ಹೇಳಿಕೆಗಳ ಮುಖಾಂತರ ನಮಗೆ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ವಾರ ಆಯೋಗಕ್ಕೆ ನಾವು ಬಿಜೆಪಿಯ ನಿಯೋಗ ಭೇಟಿಯನ್ನು ಕೊಡುತ್ತೆ. ನಮಗಿರುವಂತ ಅನುಮಾನಗಳು ಮತ್ತು ಯಾವ ರೀತಿ ಸಮೀಕ್ಷೆ ನಡಿಬೇಕು ಅಂತೇಳಿ ನಮ್ಮ ಕಡೆಯಿಂದ ಏನನ್ನು ಹೇಳಬೇಕಾಗಿದೆಯೋ ಅದೆಲ್ಲದನ್ನು ಕೂಡ ನಮ್ಮ ನಿಯೋಗ ಮುಂದಿನ ವಾರ ನಮ್ಮ ಅಧ್ಯಕ್ಷರ ಸಮಯವನ್ನ ನೋಡಿಕೊಂಡು ಆಯೋಗವನ್ನ ಭೇಟಿ ಮಾಡಬೇಕು ಅಂತೇಳಿ ಇವತ್ತಿನ ಸಭೆಯಲ್ಲಿ ನಾವು ತೀರ್ಮಾನವನ್ನ ಮಾಡಿದ್ದೇವೆ. ಅಲ್ಲ, SIT ತನಿಖೆಯಲ್ಲಿ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪವನ್ನ ಬಿಜೆಪಿ ಮಾಡೋದಿಲ್ಲ ಅನ್ನೋದು ನಾವು ಸ್ಪಷ್ಟ ಮಾಡಿದ್ದೇವೆ. ತನಿಖೆ ಮತ್ತು ತನಿಖೆ ಹೆಸರಿನಲ್ಲಿ ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನೆಯನ್ನು ಮಾಡಬಾರ್ದು, ಅಪಪ್ರಚಾರವನ್ನ ಮಾಡಬಾರ್ದು ಅನ್ನುವಂಥದ್ದು ಬಿಜೆಪಿಯ ನಿಲುವು. ಎರಡನೇದು, ಇದೊಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರ ಅನ್ನೋದನ್ನ ನಾವು ಹೇಳಿದ್ವಿ, ಸ್ವತಃ ಉಪಮುಖ್ಯಮಂತ್ರಿಗಳು ಕೂಡ ಇದನ್ನು ಒಪ್ಕೊಂಡಿದ್ದಾರೆ. ಇದರ ಹಿಂದೆ ಯಾವ್ಯಾವ ರೀತಿಯಾದಂತ ಶಕ್ತಿಗಳು ಇದರ ಹಿಂದೆ ಕೆಲಸವನ್ನ ಮಾಡಿದೆ ಅನ್ನುವಂಥದ್ದನ್ನ SIT ತನ್ನ ತನಿಖೆಯಲ್ಲಿ ಪತ್ತೆ ಹಚ್ಚುತ್ತೆ ಎನ್ನುವಂತ ವಿಶ್ವಾಸ ನಮಗಿದೆ. ನಾನು ಸದನದಲ್ಲೂ ಕೂಡ ಹೇಳಿದ್ದೆ, ಇದರಲ್ಲಿ ಒಬ್ಬ ಮುಸುಕುದಾರಿ ಅಲ್ಲ, 16 ಜನ ಮುಸುಕುದಾರಿಗಳಾಗಿ ಇದರಲ್ಲಿ ಕೆಲಸವನ್ನ ಮಾಡಿದ್ದಾರೆ ಎನ್ನುವಂಥದ್ದು ಇದು SIT ತನಿಖೆಯ ಮುಖಾಂತರ ಇವತ್ತು ಗೊತ್ತಾಗಬೇಕಾಗಿದೆ. ಯಾರು ಸುಳ್ಳು ಸುದ್ದಿಗಳನ್ನು ಹರಡಿಸಿದ್ರು, ಯಾರು ಪಿತೂರಿಯನ್ನ ಮಾಡಿದ್ರು, ಇವೆಲ್ಲವೂ ಕೂಡ ಇವತ್ತು ತನಿಖೆಯಿಂದ ಬರಬೇಕು. ಆದಷ್ಟು ಬೇಗ ಇದು ಹೊರಗೆ ಬರಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ. ನೋಡಿ, ಒಂದು ನಾಡ ಹಬ್ಬ ದಸರಾ, ಇದು ಇಡೀ ನಾಡಿನ ಜನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಗೌರವಿಸುವಂತ ಪೂಜಿಸುವಂತ ಒಂದು ನಮ್ಮ ಸಂಸ್ಕೃತಿ. ಇದರ ಉದ್ಘಾಟನೆ ಹೇಗಾಗಬೇಕು ಅನ್ನೋದನ್ನ ಒಂದು ಜವಾಬ್ದಾರಿತವಾದಂತ ಸರ್ಕಾರ ಇವತ್ತು ತೀರ್ಮಾನವನ್ನ ಮಾಡಬೇಕು. ವಿಗ್ರಹ ಪೂಜೆಗೆ ಅವಕಾಶ ಇದೆ ಇಸ್ಲಾಂನಲ್ಲಿ ಅಂತಾದ್ರೆ, ಅದನ್ನ ಅವ್ರು ಒಪ್ಕೊಳ್ತಾರೆ ಅಂತಾದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಒಂದು ಕಡೆ ವಿಗ್ರಹಾರಾಧನೆಯನ್ನ ಅವ್ರು ಪೂಜಿಸೋದಿಲ್ಲ. ಹಿಂದೆ ಮಹಮ್ಮದ್ ಗೋರಿಯಿಂದ ಹಿಡಿದು ಇತ್ತೀಚಿನ PFI ನ ತನಕ ವಿಗ್ರಹಾರಾಧನೆಯನ್ನ ವಿರೋಧ ಮಾಡಿಕೊಂಡು ಎಷ್ಟು ದೇವಸ್ಥಾನಗಳಲ್ಲಿ ಹಿಂದೂ ವಿಗ್ರಹಗಳನ್ನ ನಾಶ ಮಾಡಿದ್ರು ಅನ್ನೋದನ್ನ ಇತಿಹಾಸ ಹೇಳುತ್ತೆ. ಇಂತಹ ಸಂದರ್ಭದಲ್ಲಿ ವಿಗ್ರಹಾರಾಧನೆಯನ್ನು ಅವ್ರು ಒಪ್ಕೊಳ್ತಾರೆ, ನಮ್ಮ ಸಂಸ್ಕೃತಿಯನ್ನ ಒಪ್ಕೊಳ್ತಾರೆ ಅನ್ನೋದನ್ನ ಸರ್ಕಾರ ಖಾತ್ರಿಪಡಿಸ್ಕೊಳ್ಬೇಕಾಗಿತ್ತು. ಈ ವಿವಾದವನ್ನ ಸರ್ಕಾರವೇ ಮೈ ಮೇಲೆ ಎಳ್ಕೊಂಡಿದ್ದು. ಮತ್ತು ಸಿದ್ದರಾಮಯ್ಯನವರ ಉದ್ದೇಶ ಏನು ಅಂತ ಕೇಳಿದ್ರೆ, ಪ್ರತಿ ಬಾರಿ ಹಿಂದೂಗಳನ್ನ ಅವಮಾನಿಸಬೇಕು, ನಮ್ಮ ಸಾಂಸ್ಕೃತಿಕ ಉತ್ಸವಗಳ ಮೇಲೆ, ಭಾವನೆಗಳ ಮೇಲೆ ಧಕ್ಕೆಯನ್ನು ತರಬೇಕು ಅನ್ನುವಂಥದ್ದೇ ಸರ್ಕಾರದ ಉದ್ದೇಶ. ಧರ್ಮಸ್ಥಳ ಪ್ರಕರಣವೂ ಕೂಡ ಸರ್ಕಾರದ ಸಹಾನುಭೂತಿ ಇಲ್ಲದೆ ಇಷ್ಟೆಲ್ಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಮುಂದುವರೆದ ಭಾಗ ಇದರ ಅಧ್ಯಕ್ಷರ ಆಯ್ಕೆ ಅಂತ ನಾನು ಅನ್ಕೊಳ್ತೇನೆ.
ಡಿ ಕೆ ಶಿವಕುಮಾರ್ ಅವರು ಸಂಘದ ಪ್ರಾರ್ಥನೆಯನ್ನ ಹೇಳಿದ್ದಕ್ಕೆ ಇನ್ಯಾವುದೋ ಒತ್ತಡ ಬಿತ್ತು ಅನ್ನುವ ಕಾರಣಕ್ಕೆ ಕ್ಷಮೆಯನ್ನ ಕೇಳಿರುವಂತದ್ದು ಅತ್ಯಂತ ದುರಂತದ ಸಂಗತಿ. ನೀವು ಗಾಂಧಿ ಕುಟುಂಬಕ್ಕೆ ನಿಷ್ಠರಾಗಬೇಕು ಅನ್ನುವಂಥದ್ದಲ್ಲ, ನೀವು ಮೊದಲು ದೇಶಭಕ್ತರಾಗಬೇಕು. ಸಂಘದ ಪ್ರಾರ್ಥನೆ ದೇಶಭಕ್ತಿಯನ್ನು ಹೇಳ್ಕೊಡುವಂತ ಪ್ರಾರ್ಥನೆ. ನೀವು ಗಾಂಧಿ ಕುಟುಂಬಕ್ಕೆ ಪ್ರೀತರಾಗಬೇಕು ಅನ್ನುವ ಕಾರಣಕ್ಕೆ ದೇಶಭಕ್ತಿಯನ್ನ ಮರೆತಿರುವಂತದ್ದು ಅತ್ಯಂತ ದುರಂತದ ಸಂಗತಿ. ಈ ಹಿಂದೆ ಅಧಿವೇಶನದಲ್ಲಿ ಅವ್ರು ಹೇಳಿದ್ರು, ಕಳೆದ ಬಾರಿ ಅಧಿವೇಶನದಲ್ಲಿ, ನಾನು RSS, ನಾನು ಬೆಂಗಳೂರಿನ ವಿಠಲ್ ಶಾಖೆಗೆ ಹೋಗ್ತಾ ಇದ್ದೆ ಅಂತ. ಇದ್ರ ಬಗ್ಗೆಯೂ ಕೂಡ ಹಾಗಾದ್ರೆ ಕಾಂಗ್ರೆಸ್ನವರು ಅಪಸ್ವರ ಎತ್ತುತ್ತಾರ? ನಿಜವಾಗಿ ಡಿ ಕೆ ಶಿವಕುಮಾರ್ ಯಾವುದಕ್ಕೆ ಕ್ಷಮೆ ಕೇಳಬೇಕಿತ್ತು ಅಂತ ಕೇಳಿದ್ರೆ, ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗ ಅದಕ್ಕೆ ಅವರು ಕ್ಷಮೆಯನ್ನ ಕೇಳಬೇಕಾಗಿತ್ತು. ಜಾರಕಿಹೊಳಿ ಅವರು ಹಿಂದೂ ಅಶ್ಲೀಲ ಅಂತಂದಾಗ ಅವರು ಅದಕ್ಕೆ ಕ್ಷಮೆಯನ್ನ ಕೇಳಬೇಕಾಗಿತ್ತು. RSS ನ ಪ್ರಾರ್ಥನೆಯನ್ನ ಕೇಳಿದಕ್ಕೆ ಕ್ಷಮೆಯನ್ನ ಕೇಳುವಂತ ಅಗತ್ಯತೆ ಇರಲಿಲ್ಲ. ಇವತ್ತು ಯಾವುದೋ ಒತ್ತಡಕ್ಕೆ, ತನ್ನ ಅಧಿಕಾರದ ಆಸೆಗೆ ಇವತ್ತು ಈ ರೀತಿಯಾದಂತಹ ಕ್ಷಮೆಯನ್ನ ಕೇಳಿದ್ದಾರೆ. 2 ಲೈನ್ ಹೇಳಿದಕ್ಕೆ ಕಾಂಗ್ರೆಸ್ನೊಳಗೆ ಇಷ್ಟು ಅಲ್ಲೋಲ ಕಲ್ಲೋಲ ಆಗಿದೆ. ಇನ್ ಪೂರ್ತಿ ಹೇಳಿಬಿಟ್ಟಿದ್ರೆ ಇನ್ನೇನಾಗ್ತಿತ್ತು ನಂಗೆ ಗೊತ್ತಿಲ್ಲ. ಸರ್ಕಾರಿ ದಾಸ್ತಾನಿಂದ ಗೋದಾಮನ್ನ ಮುಚ್ಚಿದ್ದಾರೆ. ನೋಡಿ, ಗ್ಯಾರಂಟಿ ಯೋಜನೆಯನ್ನ ಸರ್ಕಾರ ಯಾವ ರೀತಿ ಬೇರೆ ಬೇರೆ ಹಂತಗಳಲ್ಲಿ ದುರುಪಯೋಗ ಆಗಿದೆ ಅನ್ನುವಂಥದ್ದು ಗೊತ್ತಿದೆ. ಗ್ಯಾರಂಟಿ ಯೋಜನೆ ಅಧ್ಯಕ್ಷ ನೇಮಕಾತಿ ಆದಾಗ ಅವರಿಗೆ ಪ್ರೋಟೋಕಾಲ್ಗಳಲ್ಲಿ ಕೊಟ್ಟಾಗ ಬಿಜೆಪಿ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿರೋಧವನ್ನು ಮಾಡಿತ್ತು. ಸರ್ಕಾರದ ತೆರಿಗೆ ಹಣವನ್ನ ಆ ಗ್ಯಾರಂಟಿ ಯೋಜನೆ ಅಧ್ಯಕ್ಷರ ಸಂಬಳಕ್ಕೆ ಬಳಸ್ಕೊಳ್ತಾ ಇರುವಂತದ್ದು ಕೂಡ ಟೀಕೆಗಳಿಗೆ ವ್ಯಕ್ತ ಆಗಿತ್ತು. ಸರ್ಕಾರ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಇವತ್ತು ಒಂದು ಗೋಡೌನ್ನಿಂದ ಗ್ಯಾರಂಟಿ ಅಧ್ಯಕ್ಷರು ವಿದೇಶಕ್ಕೆ ಸರಬರಾಜು ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಈ ರೀತಿ ಎಷ್ಟು ಜನ ಗ್ಯಾರಂಟಿ ಅಧ್ಯಕ್ಷರು ಈ ರೀತಿ ದುರುಪಯೋಗವನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಿಧಾನವಾಗಿ ಒಂದಾದ ನಂತರ ಒಂದು ಹೊರಗೆ ಬರ್ತಾ ಇದೆ. ಇದೊಂದು ಗ್ಯಾರಂಟಿ ಸರ್ಕಾರ ಅಲ್ಲ, ಇದೊಂದು ಬುರುಡೆ ಸರ್ಕಾರ. ಇದು ಸರ್ಕಾರಕ್ಕೆ ಬುರುಡೆ ಬಿಡದೆ ದೊಡ್ಡ ಸುದ್ದಿ. ಹಾಗಾಗಿ ಈ ಸರ್ಕಾರದ ಜನವಿರೋಧಿಯಾದಂತಹ ನಿಲುವುಗಳು ಒಂದೊಂದೇ ಪ್ರಕಟ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಕಟ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.